ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಂದ ಸರ್ಕಾರಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಬಿಟ್ಟಿ ಭಾಗ್ಯ ಎಂದವರಿಗೆ ಗಪ್ ಚುಪ್ ಎಂದು ಕೂರುವ ಪ್ರಸಂಗಗಳು ನಡೆಯುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗುವ ಹಣ ಪ್ರತಿ ಮಹಿಳೆಯರು ಅದರಿಂದ ಫ್ರಿಡ್ಜ್, ವೈದ್ಯಕೀಯ ಖರ್ಚು ವೆಚ್ಚ ಮಾಡಿದ ಉದಾಹರಣೆಗಳಿವೆ. ಈ ಎಲ್ಲದಕ್ಕೂ ಮೀರಿದ ಒಂದು ಘಟನೆ ಈ ಭಾಗದಲ್ಲಿ ನಡೆದಿದೆ. ಯೋಜನೆಯ ಹಣ ಕೂಡಿಟ್ಟು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಸಿ ಕೊಟ್ಟ ಅತ್ತೆ ಕತೆ ನೀವು ಕೇಳಲೇಬೇಕು. ಅತ್ತೆ ಸೊಸೆ ಕಿತ್ತಾಡೋ ಈ ಕಾಲಘಟ್ಟದಲ್ಲಿ ಮಾದರಿಯಾದ ಇವ್ರು ಯಾರು, ಎಲ್ಲಿನವರು, ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಜಾರಿಯಾದಾಗ ಹಲವರು ಇದು ಬಿಟ್ಟಿ ಭಾಗ್ಯ ಎಂದು ಹೀಗಳೆದಿದ್ದೂ ಇದೆ. ಇದರಿಂದ ಹೆಣ್ಮಕ್ಳು ಹಾಳಾಗ್ತಿದ್ದಾರೆ ಅಂದವರು ಈಗ ಬಾಯಿಗೆ ಹೊಲಿಗೆ ಹಾಕಿಕೊಳ್ಳುವ ಸನ್ನಿವೇಶಗಳು ಸದ್ಯ ರಾಜ್ಯದಲ್ಲಿ ನಡೆಯುತ್ತಿದೆ. ಹೌದು, ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ಬಸ್ ಫ್ರೀ ಪ್ರಯಾಣದಿಂದ ಮಹಿಳೆಯರು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಕನಸು ನನಸಾಗಿಸಿಕೊಂಡ್ರೆ, ಮತ್ತೊಂದೆಡೆ ಸರ್ಕಾರದಿಂದ ಸಿಗುವ 2,000 ರೂಪಾಯಿಗಳಿಂದ ತಮ್ಮ ಖರ್ಚು ವೆಚ್ಚಗಳನ್ನ ನಿಭಾಯಿಸಿಕೊಳ್ತಿದ್ದಾರೆ. ಇನ್ನೂ ಕೆಲವರು ಖಾತೆಗೆ ಜಮೆಯಾದ ಹಣ ಕೂಡಿಟ್ಟು ಫ್ರಿಡ್ಜ್, ವೈದ್ಯಕೀಯ ಖರ್ಚು, ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದ ಪ್ರಸಂಗಗಳೂ ನಡೆದಿದೆ. ಈ ಅಚ್ಚರಿ ಎಂಬಂತೆ ಇಲ್ಲೊಬ್ಬ ಅತ್ತೆ ತನ್ನ ಸೊಸೆ ಪಡುವ ಕಷ್ಟ ತಾಳಲಾರದೆ ಗೃಹಲಕ್ಷ್ಮಿ ಹಣದಲ್ಲಿ ಫ್ಯಾನ್ಸಿ ಸ್ಟೋರ್ ತೆರೆದಿದ್ದಾರೆ. ಗೃಹಲಕ್ಷ್ಮಿ ಹಣದಲ್ಲಿ ಹೀಗೊಂದು ಸಾಧನೆ. ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟ ಅತ್ತೆ. ನೂತನ ಅಂಗಡಿ, ವಿಶೇಷ ಪೂಜೆ, ಅಂಗಡಿಯಲ್ಲಿರೋ ಫ್ಯಾನ್ಸಿ ಸಾಮಗ್ರಿಗಳು, ಬಳೆಗಳು, ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರಿಗೆ ಚಾಲನೆ. ಇದೆಲ್ಲ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದಲ್ಲಿ. ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ ಮನೆಯಲ್ಲೂ ಕೆಲಸ ಮಾಡಿ ತನ್ನ 2 ಮಕ್ಕಳನ್ನ ನೋಡಿಕೊಳ್ಳೋದ್ರ ಜೊತೆಗೆ ಬೇರೆಯವರ ಜಮೀನಿಗೂ ತೆರಳಿ ದುಡಿಯುತ್ತಿದ್ರು. ಸೊಸೆ ಕಷ್ಟ ಪಡೋದನ್ನ ನೋಡಲಾರದ ಅತ್ತೆ ದ್ರಾಕ್ಷಾಯಿಣಿ ಮನೆಯಲ್ಲೇ ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡುವ ಮುಖೇನ ಗಿಫ್ಟ್ ಕೊಟ್ಟಿದ್ದಾರೆ. ದ್ರಾಕ್ಷಾಯಿಣಿ ತಮ್ಮ 10 ಕಂತಿನ ಗೃಹಲಕ್ಷ್ಮಿ ಹಣ ಕೂಡಿಟ್ಟಿದ್ರು. 10 ಕಂತಿನ 20,000 ರೂಪಾಯಿ ಹಣದಿಂದ ಫ್ಯಾನ್ಸಿ ಸ್ಟೋರ್ ತೆರೆದಿದ್ದಾರೆ. ಇದರಿಂದ ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ ಅತ್ತೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ, ಅತ್ತೆ ಕಾಟ ಎಂದು ಹೇಳುವ ಸುದ್ದಿಗಳು ಕೇಳ್ತಾನೆ ಇರ್ತೀವಿ. ಆದ್ರೆ ಹಾವೇರಿಯಲ್ಲಿ ನಡೆದ ಈ ಘಟನೆ ಹಲವರಲ್ಲಿ ಅಚ್ಚರಿ ಮೂಡಿಸುವಂತೆ ಮಾಡಿದೆ. ಮುಂದೆ ಇದನ್ನ ಸೀರೆ ಸ್ಟೋರ್ ಮಾಡುವ ಉದ್ದೇಶ ಇದೆ ಎಂದು ದ್ರಾಕ್ಷಾಯಿಣಿ ತಿಳಿಸಿದ್ದಾರೆ. ಮನೆಯ ಕುಟುಂಬದ ಸದಸ್ಯರು ಸೇರಿ ಖುಷಿಯಿಂದ ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ಚಾಲನೆ ನೀಡಿದ್ರು. ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ ಶುರು ಮಾಡಿದ ಅತ್ತೆ ಸೊಸೆ ಪರಸ್ಪರ ಭಾವುಕರಾದ್ರು. ಇನ್ನು ಸೊಸೆ ಮಗಳಿದ್ದಂಗೆ ಅಂತ ಹೇಳಿ ಅವರು ಹೊರಗೆ ಹೋಗಿ ದುಡಿಯೋಕೆ ಹೋಗೋದು ಬೇಡ ಎಂದು ಫ್ಯಾನ್ಸಿ ಸ್ಟೋರ್ ಹಾಕಿಸಿಕೊಟ್ಟಿದ್ದಾರೆ ಅತ್ತೆ. 10 ಕಂತಿನ ಹಣವನ್ನ ಕೂಡಿಟ್ಟು ನಮ್ಮ ಅತ್ತೆ ಮಾವ ನನಗೆ ಅಂಗಡಿ ಹಾಕಿಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕೂಲಿ ಕೆಲಸ ಮತ್ತು ಹೊಲ ಕೆಲಸಕ್ಕೆ ಹೋಗಬೇಕು. ಸ್ವಾಮೀಜಿ ನೇತೃತ್ವದಲ್ಲಿ ಪೂಜೆ, ಲಕ್ಷ್ಮಿ ಪೂಜೆ ಮಾಡಿ ಅಂಗಡಿ ಆರಂಭಿಸಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಹಲವು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಈ ರೀತಿ ಸದುಪಯೋಗ ಪಡಿಸಿಕೊಂಡಿದ್ದಕ್ಕೆ ನಮಗೆ ಸಂತಸವಾಗುತ್ತದೆ ಅಂತ ಸೊಸೆ ಹೇಳಿದ್ರು. ಒಟ್ನಲ್ಲಿ ಗೃಹಲಕ್ಷ್ಮಿ ಹಣ ಬಾರದ ಜನರು ಹಿಡಿಶಾಪ ಹಾಕಿದ್ದಾರೆ. ಅತ್ತೆಗೆ ಹಣ ಬಂದ್ರೆ ಸೊಸೆ ಮುನಿಸು, ಸೊಸೆಗೆ ಹಣ ಬಂದ್ರೆ ಅತ್ತೆಗೆ ಮುನಿಸು. ಈ ನಡುವೆ ಅತ್ತೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಫ್ಯಾನ್ಸಿ ಸ್ಟೋರ್ ಪ್ರಾರಂಭ ಮಾಡುವ ಮೂಲಕ ಸೊಸೆಗೆ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಕಾರಣ ಅತ್ತೆಯ ಕಾರ್ಯಕ್ಕೆ ಇಡೀ ಊರಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.